ಆ ಶಿವಾಜಿ ಮಹಾರಾಜನ ಮಕ್ಕಳುಗಳಿದ್ರು. ಶಿವಾಜಿ ಮಹಾರಾಜ್ ಅಂದ್ರೆ ನೀವ್ ಹೇಳ್ತಾರದ್ ಯಾರು ಹೇಳಿ? ಛತ್ರಪತಿ ಶಿವಾಜಿನ? ಹಾ, ಅವ್ರ ವಂಶಸ್ಥರು. ಅವ್ರ ಹೆಸರು ಶಿವಾಜಿ ಮಹಾರಾಜ್. ಅವ್ರು ಅದನ್ನ ಹೆಸರು ಇಟ್ಕೊಂಡಿದ್ರು. ಅದಾದ್ಮೇಲೆ ಅವರ ಮಕ್ಕಳು ಇದ್ರಿ. ಅವರು ಈಗೆಲ್ಲ ಭಾಳ ಸತ್ ನಾವು 60 ವರ್ಷ ಗಂಟ್ಲೆ ನೋಡ್ಕೊತ ಇದ್ದೀವಿ. ನಾವು ಅವ್ರ ಹೆಸರು ಏನೈತೋ ಗೊತ್ತಿಲ್ಲ. ಅವ್ರ ತಂದೆ ಅವ್ರ ಮಗಗ ಇಲ್ಲಿ ಒಬ್ಬ ಅದಾನ. ಇನ್ನು ಅವನ ಹೆಸರು ಶಿಂದೆ ಮಹಾರಾಜ್ ಅಂತ ಇಷ್ಟ ಅಂತಾರೆ. ಅವನ ಹೆಸರು ನಾವು ಪಕ್ಕ ಕೇಳಿಲ್ಲ, ನೋಡೇ ಇಲ್ಲ. ಮಹಾರಾಜ್ ಅದಾನ ಇಲ್ಲಿ ಅಂದ ಇವ್ರ ವಯಸ್ಸಾಗ ಅದಾನ, ನಮ್ಮ ವಯಸ್ಸಾಗ ಅದಾನ ರೀ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೊಂದು ವಿಶೇಷತೆ ಇದೆ, ಹೇಳಿ ಸರ್ ಇದೇನು ಅಂತ. ಇದು ಬಂಗಾರದ ಅಂಗಡಿ ಇದ್ರಿ ಮೊದಲ್ರಿ, ಮೊದಲಿನ ಕಾಲಿಂದ್ರಿ. ಕೇಳಿಸ್ತಾ ಏನಂತ? ಬಂಗಾರದ ಅಂಗಡಿ, ವಜ್ರ ವೈಡೂರ್ಯ ಚಿನ್ನಗಳನ್ನ ಇಟ್ಕೊಂಡು ಮಾರ್ತಾ ಇದ್ದಿದ್ದ ಅಂಗಡಿನ ಸರ್. ಅದು ನೋಡ್ಕೊ ಬರೋಣ ಬನ್ನಿ. ಬರ್ರಿ ಸರ್. ಬಂಗಾರ ಮಾರ್ತಾ ಇದ್ದಿದ್ದ ಅಂಗಡಿನ ಬಂಗಾರ ಮಾಡುತ್ತಾ ಇದ್ದಿದ್ದ ಅಂಗಡಿನ? ಮಾಡ್ತಿದ್ರಿ ಅಂಗಡಿ, ಅದು ಮಾಡ್ತಾ ಇದ್ದಿದ್ದು ಬಂಗಾರನ. ಬಂಗಾರ ಅಂಗಡಿ. ಹಾ, ರಾಜ ಮಹಾರಾಜ. ನಿಮಗೆ ಗೊತ್ತಾಯ್ತು ಸರ್ ಇದು ಬಂಗಾರದ ಅಂಗಡಿ ಅಂತ? ಮೊದಲಿನ ಕಾಲಿನವರು ನಮ್ಗೆ ಇವ್ರಿಗೆ ಹೇಳಿದ್ರು ನೋಡ್ರಿ, ಅದಕ್ಕಾಗಿ ನಮ್ಗೆ ಗೊತ್ತಿರ. ಬರ್ರಿ ಮೇಡಮ್ ಅವರು. ಬಂಗಾರದ ಅಂಗಡಿಗಳು ಕೂಡ ಕಲ್ಲಿಂದಲೇ ಮಾಡಿದ್ದು. ಹಾಂ, ಮೊದಲಿನ ಕಾಲ ಹಂಗಲ್ಲ ರೀ. ಅದು ಬಂಗಾರ ಅಂಗಡಿ ಇರಲಿ. ಓಹೋ, ಆಪೋಸಿಟ್. ನಾವು ಇವಾಗ ಹೆಂಗೆ ಎದುರು ಬದ್ರು ಮಳಿಗೆಗಳನ್ನ ನೋಡ್ತೀವಿ, ಅವಾಗ ನೋಡ್ಬೋದು ಹೆಂಗೆ ಮಾಡಿದ್ರಂತ. ಇಲ್ಲಿ ಚಾವಡಿನೇ ನೋಡಿ ಕಲ್ಲಿಂದಲೇ ಮಾಡಿರೋದು. ಈ ತರದ್ದು ಈ ಹಂಚ್ ಹಾಕಿದಾಗ ಮಾಡಿದ್ರಿ ಅದು. ಅಂಚು ಶೇಪೆ ಮಾಡಿದಾರೆ ನೋಡಿ. ಇಲ್ಲಿ ನೋಡ್ರಿ, ಅಲ್ಲಿ ಇಲ್ಲಿ ಈಚೆ ಕಡೆ ಐತೆ ನೋಡ್ರಿ, ಇಲ್ಲಿ ಜೈಲ್ ಗೀಲ್ ಅವಾಗ ಏನು ಗೌರ್ಮೆಂಟ್ ಜೈಲ್ ಇದ್ರಕ್ಕಿಲ್ಲವ, ಇದ ಊರಾಗ ಜೈಲ್. ಓ, ಮನೆ ಒಳಗಡೆ ಇದೆ. ಅದ್ರ ಆಚೆ ಕಡೆ ಐತಿ, ಒಳಗೆ ವಾಡೆ ಚೌಕ ಇಲ್ಲ ಇವ, ಅದ್ರಾಗ ಐತೆ ಅದು. ನೀವು ನೋಡಿದ್ರಿ? ನೋಡಿ ಸ್ನೇಹಿತರೆ, ಇದು 1300 ವರ್ಷಗಳ ಹಿಂದೆ ಮಹಾರಾಜರು ಅವರಿಗೋಸ್ಕರ ಚಿನ್ನ ಬೆಳ್ಳಿ ಮತ್ತೆ ಚಿನ್ನ ವಜ್ರ ಬಂಗಾರಗಳನ್ನ ಮಾಡಿಸ್ಕೋಬೇಕಾದ್ರೆ ಕಟ್ಟಿದ್ದಂಥದ್ದು ಒಂದು ಚಿನ್ನ. ನೋಡ್ರಿ ಇದು ಆಚೆ ಕಡೆಗ ಇಲ್ಲಿ ಎಲ್ಲ ಇಲ್ಲಿ ಹಾದಿ ಐತ್ರಿ. ಇಲ್ಲಿ ಆಚೆ ಕಡೆನೂ ಒಳಗೆ ಹೋಗಿ ನೋಡ್ಬೋದು. ಇದೇ ತರ ಇದೆ. ಇದು ಒಂದೈತ್ರಿ, ಅದು 2 ಪಟ್ ಐತ್ರಿ. ಓ, ಅದು ಇನ್ನೂ ದೊಡ್ಡದು. ಇದಕ್ಕೆ ದೊಡ್ಡದೈತ್ರಿ ಅದು. ಹಾಳಾಗೋಗಿದೆ. ಅಲ್ಲ, ಅವಾಗ ನೋಡಿ ಅಜ್ಜರೆ ಕಲ್ಲಿಂದಲೇ ಹೆಂಗ್ ಕಟ್ಟಿದ್ದಾರೆ ಅಂತ. ಅವ್ ಪುಣ್ಯದವ್ರಿ ಇವ್ರು ನಮ್ಮವ್ರು ನಾವಿದ್ದವ್ರು ಹಾಳು ಮಾಡಾಕತ್ತೀವಲ್ಲ ಈಗ. ಹೌದು, ಕರೆ ಹೇಳ್ತಾ ಇದೀರಿ ನೋಡಿ. ಅವರು ಇಂಥ ಎಲ್ಲ ನೋಡ್ತಕ್ಕ ಸೇತ್ರಿ ಇವು. ಯಾವ್ದಿದೆ ಹಿಂಗಂದ್ರೆ ನಂಗೆ ಅರ್ಥ ಆಗಿಲ್ಲ. ಜೇಡಿ ಕಲ್ಲು, ಇವು ಕಂಟಿ ಕಾವಲ ಅಲ್ಲ, ಕಾಣಿಸುತ್ತಲ್ವಾ ದೂರದಿಂದ? ಬನ್ನಿ ನೋಡು. ನೆಕ್ಸ್ಟ್ ಇನ್ನೂ ಒಂದು ಅಕ್ಷ ಇದೆ. ಬಾಗಿಲು ಮೇನ್ ಇದೆ ನೋಡು, ಹಿಂಗೆ ಇದೆ. ನೀವು ಹೋಗ್ಬೇಕಾದ್ರೆ ಹೀಗೆ ಹೋಗ್ಬೇಕು. ಎಂಟ್ರೆನ್ಸ್ ಬೆಳಗಾಂಗೆ ಹೋಗ್ತದೆ. ಡೈರೆಕ್ಟ್ ಬೆಳಗಾಂ. ಇಲ್ಲಿಂದ ಬೆಳಗಾವಿಗೆ ಎಷ್ಟು ದೂರ ಆಗುತ್ತೆ? ಬೆಳಗಾಂ 90 ಕಿಲೋಮೀಟರ್ ಆಗ್ತದೆ. 90 ಕಿಲೋಮೀಟರ್. ಈ ಊರಲ್ಲಿ ಎಷ್ಟು ಮನೆಗಳಿದಾವೆ? ಎಷ್ಟು ಜನಸಂಖ್ಯೆ ಇದೆ? ಈಗ ಸದ್ಯ 4000 ಜನಸಂಖ್ಯೆ ಇದೆ. ಓ, ದೊಡ್ಡೂರು. ಇದೇನಾ ನೀವು ಹೇಳಿದ್ದು? ಬನ್ನಿ, ಇಲ್ಲಿದೆ ಬರ್ರಿ. ಸ್ಕೂಲ್ ಒಳಗಡೆ ಇದೆಯಾ? ಮದ್ದುಗುಂಡುಗಳನ್ನ ಸಂಗ್ರಹಿಸಿ ಇಡ್ತಾ ಇದ್ದಿದ್ದು. ಇದ್ದಾಗ ಬೇಕಾದಾಗ ತಗೊಳ್ತಾ ಇದ್ರು. ಇಲ್ಲೇ ಕಾಣಿಸ್ತು, ಬನ್ನಿ ಸರ್. ಎಲ್ಲಿ? ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಕಾಣ್ತದೆ ನೋಡಿ. ಹೌದೌದೌದು, ಹೋಗಕ್ಕಾಗಲ್ಲ ಅಲ್ಲಿಗೆ. ಗಿಡ ಗಂಟೆ ಇದೆ. ಸ್ನೇಹಿತರೆ, ಅವಾಗ ಅರಮನೆಯಲ್ಲಿ ಮದ್ದುಗುಂಡುಗಳನ್ನ ತಯಾರಿಸ್ತಾ ಇದ್ರಲ್ಲ, ಸಂರಕ್ಷಣೆಗೋಸ್ಕರ ಸೀಕ್ರೆಟ್ ಆಗಿ ಇಡ್ತಾ ಇದ್ರಲ್ಲ, ಅದಕ್ಕೊಂದು ಸುರಕ್ಷಿತವಾಗಿ ಒಂದು ಮನೆ ಕಟ್ತಾ ಇದ್ರು ಪುಟ್ಟದಾಗಿ. ಅದೇ ನೋಡಿ, ಅಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಾ ಇದ್ದಿಲ್ಲ, ಕಲ್ಲಿಂದಲೇ ನಿರ್ಮಿತವಾದಂಥ ಒಂದು ರಹಸ್ಯ ಮನೆ ಅಂತ ಹೇಳ್ಬೋದು. ಯಾಕಂದರೆ ಯುದ್ಧ ಸಂದರ್ಭದಲ್ಲಿ ಮತ್ತು ಕೋಟೆ ಸಂರಕ್ಷಣೆಗೆ ಯಾರಾದರೂ ಸಡನ್ನಾಗಿ ಬೇರೆ ರಾಜ್ಯದವರು ಅಟ್ಯಾಕ್ ಮಾಡಿದಾಗ ಇಲ್ಲೇ ಅರಮನೆ ಒಳಗಡೆನೆ ತಯಾರಿ ನಡೆಸ್ಕೋಬೇಕಿತ್ತು.
ಜಾಸ್ತಿ ಸಮಯ ಇರ್ತಾ ಇರಲಿಲ್ಲ, ಬೇರೆ ಒಂದು ಸ್ಥಳದಲ್ಲಿ ಇಡಬೇಕು ಅಂದಾಗ. ಹಾಗಾಗಿ ಅರಮನೆ ಒಳಗಡೆ ಅರಮನೆಗೆ ಹತ್ರವಾಗಿಯೇ ಒಂದು ರಹಸ್ಯವಾಗಿ ಮದ್ದುಗುಂಡುಗಳನ್ನ ಅಡಗಿಸಿ ಇಟ್ಟಿದಂಥ ಒಂದು ಸ್ಥಳ ಅದು ಸ್ನೇಹಿತರೆ. ಇವಾಗ ನಾಶ ಆಗಿಬಿಟ್ಟು ನಮ್ಮ ವೀಕ್ಷಕರಿಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಮುಳ್ಳಿನ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ. ಬೇರೆ ಗಿಡ ಇದ್ದರೆ ಒಳಗಡೆ ಹೋಗಿ ತೋರಿಸ್ತಾ ಇದ್ದು. ಹಾಗಾಗಿ ಸ್ಥಳೀಯರು ನೋಡಿದವರು ಹೇಳ್ತಾ ಇದ್ದಾರೆ, ಇದೇ ಊರಿನವರು, ಹಾಗಾಗಿ ಇಲ್ಲಿದೆ ಬನ್ನಿ ಮೇಡಮ್ ಅಂತ ಕರ್ಕೊಬಂದರು. ಅವ್ರು ಹೇಳಿದರು ಒಳಗಡೆ ಹೋಗೋಕ್ಕಾಗಲ್ಲ ಅಂತ, ಆದರೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನಾವು ಇಲ್ಲಿಗೆ ಕರ್ಕೊಬಂದೆ. ಸರ್ ನಿಮ್ಮ ಹೆಸರು? ಸಮೀರ್. ಅಮೀರ್. ಓಕೆ. ನಾವು ಅವಾಗ ಬಂದು ಇಲ್ಲಿ ಬಟ್ ಹೋಗೋಕ್ಕಾಗಲ್ಲ ಅಂದ್ಕೊಂಡು, ಹೇಗೆ ಹೋಗೋದು? ನಾವು ಹೋಗಿದ್ರು ಅಲ್ಲಿ ಇದಂದ್ರೆ ಬರ್ತೀವಿ. ಇಲ್ಲ ಬರ್ತೀವಿ ಹಂಗೆ ಹೋಗ್ತಾಳೆ. ಅಯ್ಯೋ ದಾರಿ ಅಲ್ಲಿ ಒಂದು ಐತಿ ಇಲ್ಲಿ ಒಂದು ಐತಿ ಹೇಳಿದ ಒಂದು ಸ್ವಲ್ಪ ನಾ ಅಲ್ಲಿ ಹೋಗಿ ನೀವು ಇದು ಮಾಡ್ತೀನಿ ಅದಕ್ಕೆ ಹೇಳು, ಏನಾರು ಮಾಡ್ತೀವಿ ತಿಂಡಿಯ? ಹಲೋ, ಹೋಗೋಕ್ಕಾಗಲ್ವಾ ಸರ್? ಆಗಲ್ಲ. ಇಲ್ರಿ 3-4 ದಾರಿ ಅದ. ಮಂಡಕ್ಕಿ ಮಾಡು, ಐತ್ರಿ ಹಂಗೆ ಹಾಕಿ ನೋಡೋಣ ಮಾಡು ಸರ್. ನಾವು ಹೋಗಿ ಬಂದಿರಿ, ಹುಡುಗರು ಕರ್ಕೊಂಡು ಹೋಗಿದ್ವಿ ನಾವು. ಬರ್ರಿ, ನಾನು ನೋಡಿನಿ. ನೀವು ಬೇರೆ ರೋಡಲ್ಲಿ ಹೋಗಿದ್ರಿ ಅನಿಸುತ್ತೆ ಸರ್. ಇರಲಿ ಬಿಡಿ. ಹಲೋ, ಇಲ್ಲೇ ಬರ್ತೀವಿ ಈಗ. ಆಗಲ್ಲ ಸರ್ ಹೋಗಕ್ಕೆ. ಆಗ್ತದ್ರಿ ಸರ್, ಅದು ನಮ್ಮ ಹುಡುಗರು ಬಿಸ್ಕಿಟ್ ತಂದಿಡು. ಮೋಸ್ಟ್ಲಿ ಈ ಕಡೆಯಿಂದ ಹೋಗಿದ್ರ ನೋಡಿ. ಬನ್ನಿ ಸರ್, ಬೇರೆ ಬನ್ನಿ. ಇರಿ ಸರ್ ಒಂದ್ಸರಿ ನೋಡ್ಬಿಡಿ. ಪಾಪ ನೀವು ಇಲ್ಲೇ ರೆಸ್ಟ್ ಮಾಡ್ತೀರಿ ಸರ್ ಬಂದು ಬಿಡಿ ಸರ್. ಪಾಪ ನೀವು ಇಲ್ಲೇ ಇರಿ ಸರ್, ಮುಳ್ಳಿದೆ. ಇದೆ ಸರ್. ಸರಿ, ನನ್ನ ಎದಿನ ತಕೊಂಡ್ರ ನಿಮ್ಮ ಎದಿ ಮೇಲೆ ಹಾಕಿ ತೆಗ್ದಿದೀವಿ, ತಗೊಳ್ಳಿ ಸರ್. ಓ ಮೈ ಗಾಡ್, ಏನು ಮುಳ್ಳು ಸರ್ ಇದು? ಜಾಲಿ ಮುಳ್ಳು. ಹೌದು. ಜಾಲಿ. ಓಕೆ ಸರ್, ಹುಷಾರ್. ಆಕಾಶ್, ನೀವು ವಿಡಿಯೋ ಮಾಡಬೇಕಲ್ವಾ? ಬರಕ್ಕೆ ಜಾಗ ಬೇಕಲ್ವಾ ನಂದಿನಿ ಅವರೇ? ಬನ್ನಿ ಬೇಗ ಸರ್. ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ ಇರಿ. ಅಯ್ಯಪ್ಪ, ಸರ್ ಒಂದು ನಿಮಿಷ. ಹಾಂ, ಬರ್ತಾ ಇದ್ದೀವಿ ಸರ್. ಹಾಂ, ಬಂದೆ ಸರ್. ಅದ ನಾವು ಶಾರ್ಟ್ಕಟ್ ನಮ್ಮ ಇಲ್ಲೇ ಐತ್ರಿ ಸ್ಕೂಲ್ ನೋಡ್ರಿ. ಅದ ನಂಗೆ ಗೊತ್ತಾಗಿರ್ತದ. ಅವ್ರು ಬರಬೇಕು ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಬರಬೇಕು. ಹೋಗುನ್ರಿ. ಹಾಂ, ಇದು ನೋಡಿ ನಮ್ಮ ಸ್ಕೂಲ್ ಅದ. ಅಲ್ಲ, ಅಲ್ಲಿ ಹೋಗಕ್ಕೆ ಆಗ್ಬೇಕಲ್ಲ. ಆಯ್ತಲ್ಲ ರೀ. ಓಕೆ, ಅವ್ರು ಬರಲಿ ರೀ. ಅವ್ರು ಹಿಂದೆ ಅದಾರೆ. ಅವ್ರು ಹಿಂದಿದ್ದಾರೆ.
ತಪ್ಪು ತಿಕ್ಕಿಬೇಡ್ರಿ ಮೇಡಮ್. ಇಲ್ಲ, ಈ ಕಡೆ ಮುಂದೆ ಬಂದು ರೈಟ್ ತಗೋಬೇಕು. ನಾವು ನಿಂತಿದ್ದು ಓ, ಇದ್ರೊಳಗಡೆ ಇಲ್ಲ. ಇದೇನಿದು? ಇದೆಲ್ಲ ಆಗಿರೋದ್ರಿ ಅರಮನೆ. ಅದಾವ ನೋಡ್ರಿ, ಇದೆಲ್ಲ ಅಂಗಡಿಗಳ್ರಿ. ಇರಿ ಒಂದು ನಿಮಿಷ ಅವ್ರು ಬನ್ನಿ. ಅಲ್ಲಿ ಒಂದು ಭೂತನಾಥ ಗುಡಿ ಐತ್ರಿ ಮೇಡಮ್ ಅವ್ರು. ಮತ್ತು ಇದು ಒಂದು ರೀ, ಮತ್ತು ಬೇರೆ ಬೇರೆ ಕಡೆ ಅದಾವ್ರಿ ಎಲ್ಲ. ಅವ್ರು ಇವ್ರಿಗೆ ಯಾರು ಲೋಕಲ್ದವ್ರು ಇರ್ತಾರೆ ನೋಡ್ರಿ, ಅವ್ರು ತೋರಿಸ್ತಾರೆ. ಅಂದರೆ ಇಲ್ಲಿ ಯಾರಿಗೆ ಪರ್ಫೆಕ್ಟಾಗಿ ಇತಿಹಾಸಗಳು ಹೇಳ್ಬೇಕು ಸರ್ ನಮಗೆ. ಬನ್ರಿ ಆಕಾಶ್. ನಾನು ಬಗ್ಗಿದ್ರೂ ಮುಳ್ಳು ಬಡಿತಾವ, ಮತ್ತೆ ಹೆಂಗೆ ಬರ್ಬೇಕು ಹೇಳಿ? ದೂರಾಗಿ ಬಂದಿವ್ರಿ ನಾವು ಸರ, ದಾರಿ ತಪ್ಪಿ ದೂರಾಗಿ ಬಂದಿವಿ. ನಮ್ಮ ಸ್ಕೂಲ್ ಇಲ್ಲೇ ಇದೆ ರೀ. ಅಲ್ಲೇ ಗೊತ್ತಾಯ್ತು, ಅದಕ್ಕೆ ಹೋಗಕ್ಕೆ ಜಾಗ ಇದೆಯಾ? ಹಾಂ ಐತ್ರಿ. ಒಂದು ಸ್ವಲ್ಪ ಹಿಂಗೆ ಮಾಡ್ಬೇಕು ರೀ, ನಾ ಮಾಡಿಸ್ತೀನಿ ರೀ ಅದು. ಓಕೆ ಸ್ನೇಹಿತರೆ, ಅಂತೂ ಇಂತೂ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತೋರಿಸ್ಲೇಬೇಕು ಇಲ್ಲಿ ಹೇಗಿತ್ತು ಅವಾಗ ಮದ್ದುಗುಂಡುಗಳನ್ನ ಸಂಗ್ರಹಿಸಿಡ್ತಾ ಇದ್ರು ಅಂತ ಕರ್ಕೊಬಂದೆ ಅಮೀರ್ ಸರ್ ಅಂತ ಇಲ್ಲಿನ ಶಿಕ್ಷಕರು. ಆದರೆ ಇನ್ನೊಂದು ವಿಷಯ ಗೊತ್ತಾಯಿತು, ಅದ್ರ ಬಗ್ಗೆ ಅವರೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೊಂದು ವಿಶೇಷತೆ ಇದೆ. ಹೇಳಿ ಸರ್, ಇದೇನು ಅಂತ. ಇದು ಬಂಗಾರದ ಅಂಗಡಿ ಇದ್ರಿ ಮೊದಲ್ರಿ, ಮೊದಲಿನ ಕಾಲಿಂದ ರೀ. ಕೇಳಿಸ್ತಾ ಏನಂತ? ಬಂಗಾರದ ಅಂಗಡಿ, ವಜ್ರ ವೈಡೂರ್ಯ ಚಿನ್ನಗಳನ್ನ ಇಟ್ಕೊಂಡು ಮಾರ್ತಾ ಇದ್ದಿದ್ದ ಅಂಗಡಿ. ನಾವು ಇವಾಗ ತರಕಾರಿ ಮಾರ್ತೀವಿ, ಮತ್ತು ಬೇರೆ ಬೇರೆ ವೆರೈಟಿ ಫುಡ್ ಇರ್ಬೋದು, ಐಟಮ್ಸ್ ಇರ್ಬೋದು ಮಾರ್ತೀವಿ. ಆದರೆ ಹೊರ್ಗಡೆ ಈ ಥರ ಕೂತ್ಕೊಂಡು ಬಂಗಾರಗಳನ್ನ ಮಾಡ್ತಾ ಇದ್ದಿದ್ದು ಯಾವಾಗ ಹೇಳಿ? ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ. ಅಷ್ಟು ಸಂಪತ್ಭರಿತ ಸಾಮ್ರಾಜ್ಯ ಅಂದಂಗೆ ಆಯಿತು ಇದು. ನೋಡ್ಬೋದು ನೀವು ಬಂಗಾರದ ಅಂಗಡಿ, ಅದ್ರ ಪಕ್ಕನೇ ಇಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹಿಸ್ತಿದ್ದ ಅಂಗಡಿ. ಇಲ್ಲಿ ನೋಡ್ಬೋದು ಕೋಟೆ, ಅಲ್ಲೂ ಕೂಡ ಕುರುಹುಗಳನ್ನ ಕಾಣ್ಬೋದು. ಸುತ್ತ ಒಂದು ಕೋಟೆ ಇದೆ ಸರ್, ಅದು ನೋಡ್ಕೊ ಬನ್ನಿ. ಬರ್ರಿ ಸರ್. ಬಂಗಾರ ಮಾರ್ತಾ ಇದ್ದಿದ್ದ ಅಂಗಡಿನ ಬಂಗಾರ ಮಾಡುತ್ತಾ ಇದ್ದಿದ್ದ ಅಂಗಡಿನ ಮಾಡ್ತಿದ್ರಿ ಅಂಗಡಿ, ಅದು ಮಾಡ್ತಾ ಇದ್ದಿದ್ದು ಬಂಗಾರನ. ಬಂಗಾರ ಅಂಗಡಿ. ಹಾಂ, ರಾಜ ಮಹಾರಾಜ. ನಡೀರಿ ಸರ್, ನೀವೇ ಮುಂದೆ. ಚೌಕಾಸ್ ಬರ್ರಿ ಮೇಡಮ್ ಅವ್ರ. ಹಾಂ ಸರಿ. ನಿಮಗೆ ಗೊತ್ತಾಯ್ತು ಸರ್ ಇದು ಬಂಗಾರದ ಅಂಗಡಿ ಅಂತ? ಹಾಂ, ಮೊದಲಿನ ಕಾಲಿನವರು ನಮ್ಗೆ ಇವ್ರಿಗೆ ಹೇಳಿದ್ರು ನೋಡ್ರಿ, ಅದಕ್ಕಾಗಿ ನಮ್ಗೆ ಗೊತ್ತಿರ. ಬರ್ರಿ ಮೇಡಮ್ ಅವರು. ಬಂಗಾರದ ಅಂಗಡಿಗಳು ಕೂಡ ಕಲ್ಲಿಂದಲೇ ಮಾಡಿದ್ದು. ಹಾಂ, ಮೊದಲಿನ ಕಾಲ ಹಂಗಲ್ಲ ರೀ. ಹೌದು. ಎಷ್ಟು ದೊಡ್ಡ ಇದು ಬಂಗಾರದ ಅಂಗಡಿ ಹಾಗಾದ್ರೆ, ತುಂಬಾ ದೊಡ್ಡದು. ಹೌದ್ರಿ. ಇವಾಗ ಮಳಿಗೆಗಳನ್ನ ನೋಡ್ತೀವಲ್ಲ. ಹಾಂ, ಇವ್ರು ಲೋಕಲ್ದವ್ರು ನೋಡ್ರಿ ಇಲ್ಲೇ. ಇವ್ರಿಗೆ ಒಂದು ಸ್ವಲ್ಪ ಏನಾರು ಕೇಳ್ತೀರಿ ಕೇಳ್ರಿ. ಮತ್ತೆ ಇದು ಕೋಳಿ ಅಲ್ರಿ. ಇರ್ಲಿ. ಅಜ್ಜಾರ, ಬಂಗಾರದ ಅಂಗಡಿ ಅಂತಲ್ಲ, ನಿಮ್ಗೆ ಸೌದೆ ಕಡಿಬೇಕಾದ್ರೆ ಬಂಗಾರ ಸಿಕ್ತಾ? ಹೌದಾ? ತೋರಿಸಿ ಸ್ವಲ್ಪ. ತಮಾಷೆ ಮಾಡಿದೆ, ಯಾಕೆಂದ್ರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಸೌದೆಲ್ಲ ಕಟ್ಕೊಂಡು ಮನೆ ಓ, ಇಲ್ಲಿ ಕಂಪ್ಲೀಟ್ ಫುಲ್ ಬಂಗಾರದ ಅಂಗಡಿನೇ ಇದ್ದಿದ್ದು. ಅದು ಬಂಗಾರ ಅಂಗಡಿ. ಓಹೋ, ಆಪೋಸಿಟ್ ನಾವು ಇವಾಗ ಹೆಂಗೆ ಎದುರು ಬದ್ರು ಮಳಿಗೆಗಳನ್ನ ನೋಡ್ತೀವಿ, ಅವಾಗ ನೋಡ್ಬೋದು ಹೆಂಗೆ ಮಾಡಿದ್ರಂತ. ಇಲ್ಲಿ ಚಾವಡಿನೇ ನೋಡಿ ಕಲ್ಲಿಂದಲೇ ಮಾಡಿರೋದು. ಈ ತರದ್ದು ಈ ಹಂಚ್ ಹಾಕಿದಾಗ ಮಾಡಿದ್ರ ಅದು. ಅಂಚು ಶೇಪೆ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ರಿ, ಅಲ್ಲಿ ಇಲ್ಲಿ ಈಚೆ ಕಡೆ ಐತೆ ನೋಡ್ರಿ, ಇಲ್ಲಿ. ಹೌದು. ಏನ್ ಕಲ್ಲು ಅಜಾರ ಇದು? ಇದು ಮೊದಲಿನ ಕಲ್ರಿ, ಇದು ಮೊದಲಿನ ಕಲ್ಲ, ಗುಡ್ಡದ ಕಲ್ರಿ ಇದು. ಅದು ಮತ್ತೆ ಅದು ರಾಜಕೀಯ ಇದ್ದಾಗಿಂದ್ರಿ, ಇದು ಈಗಿಂದಲ್ಲ. ರಾಜ ಇದ್ಬೇಕಾದ್ರೆ ಇದ್ದಿದ್ದು. ರಾಜ ಇದ್ದಾಗ ಇದನ್ನೆಲ್ಲ ಸ್ವಚ್ಛ ಹಂಗೆ ನಮ್ಮ ಪಂಚಾಯತಿ ಅವರಲ್ಲಿ ಸ್ವಚ್ಛ ಮಾಡಿ ನಿಮ್ಮಂಥವ್ರು ಬಂದಾಗ ತೋರಿಸಿ ಉಪಯೋಗ ಮಾಡ್ಕೊಂಡು ಎಲ್ಲ ಅನುಕೂಲ ಐತ್ರಿ. ಮತ್ತು ಮಾಡೋರು ಇಲ್ಲ ಅಲ್ರಿ. ನೀವು ಹೇಳ್ಬೇಕು ಪಂಚಾಯತಿ ಅವ್ರಿಗೆ. ಏನು ಪಂಚಾಯತಿ ಅವ್ರಿಗೆ ಹೇಳಂದ್ರೆ ಇನ್ನೂ ತಿಂತಾರ್ರಿ, ಮಾಡಂಗಿಲ್ರಿ. ಓಕೆ, ನಿಮ್ಗೆ ಇಲ್ಲಿ ಮಹಾರಾಜರ ಬಗ್ಗೆ ಎಷ್ಟು ಗೊತ್ತು? ಮಹಾರಾಜರ ಬಗ್ಗೆ 3 ಮಂದಿ ಮಹಾರಾಜರು ಸತ್ತಿದ್ದು ನೋಡಿದೇವು ನಾವು. ಓ, ಯಾರ್ಯಾರು? ನಮ್ದೇನು ಕಂಟಿನ್ಯೂ ಅಲ್ಲ ಕೆಲಸ ಇದೆ. ನಾವೆಲ್ಲ ಇಲ್ಲಿ ನಾವೆಲ್ಲ ಬೆಂಗಳೂರು. ಹೌದಾ? ಬಳ್ಳಾರಿ. ಹೌದ್ರಿ. ಮಾಡಿ ಪಂಚಾಯತ್ ವ್ಯವಸ್ಥೆ ಮಾಡಿ ನಿಮ್ಮಂಥವ್ರು ಬಂದಾಗ ಗಾರ್ಡನ್ ಗಿಡ ಮಾಡಿ
ಉಪಯೋಗ ಮಾಡ್ಕೊಂಡ್ರೆ ಆಗ್ತೈತೆ ರೀ. ಮತ್ತು ಇವ್ರೆಲ್ಲ ಮಾಡೋರು ಇಲ್ರಿ ಇಲ್ಲಿ, ಹ್ಮ್ ತಿನ್ನೋರ್ದಾರ ರೀ ನಮ್ಮ ಊರಾಗ. ಬನ್ನಿ ಬನ್ನಿ ಈ ಕಡೆಗೆ. ಆ ಕಡೆ ಹೋಗ್ರಿ. ನಮ್ಮ ಊರಾಗ ರೀ ಎಲ್ಲ ತಿನ್ನು ಮಂದಿ ಜಾಸ್ತಿ ಐತ್ರಿ, ಮಾಡೋರು ಇಲ್ರಿ. ಓಕೆ, 3 ಮಂದಿ ಮಹಾರಾಜರು ನೋಡಿದಿರಿ ಅಂದ್ರಲ್ಲ, ಯಾರ್ಯಾರು? ಶಿವಾಜಿ ಮಹಾರಾಜ್ ಇದ್ರಿ. ಹ್ಮ್. ಆ ಶಿವಾಜಿ ಮಹಾರಾಜನ ಮಕ್ಳುಗಳಿದ್ರು. ಶಿವಾಜಿ ಮಹಾರಾಜ್ ಅಂದ್ರೆ ನೀವ್ ಹೇಳ್ತಿರೋದು ಯಾರು ಹೇಳಿ? ಛತ್ರಪತಿ ಶಿವಾಜಿನ? ಹಾಂ, ಅವ್ರ ಅವ್ರ ವಂಶಸ್ಥರು. ಹಾಂ ಸುತ್ತಾರ. ಅವ್ರ ಹೆಸರು ಶಿವಾಜಿ ಮಹಾರಾಜ್ ಹಾಂ ಅಂತಲೇ. ಹಾಂ ಹ್ಞೂ ರೀ. ಅವ್ರು ಅದನ್ನ ಹೆಸರು ಇಟ್ಕೊಂಡಿದ್ರು. ಹಾಂ ಹ್ಞೂ ರೀ. ಅದಾದ್ಮೇಲೆ ಅವರ ಮಕ್ಕಳು ಅವ್ರ ಮಕ್ಕಳು ಇದ್ರಿ. ಅವರು ಈಗೆಲ್ಲ ಭಾಳ ಸತ್ ನಾವು 60 ವರ್ಷ ಗಂಟ್ಲೆ ನೋಡ್ಕೊತ ಇದ್ದೀವಿ. ನಾವು ಅವ್ರ ಹೆಸರು ಏನೈತೋ ಗೊತ್ತಿಲ್ಲ. ಅವ್ರ ತಂದೆ ಅವ್ರ ಮಗಗ ಇಲ್ಲಿ ಒಬ್ಬ ಅದಾನ ಇನ್ನು, ಅವನ ಹೆಸರು ಶಿಂದೆ ಮಹಾರಾಜ್ ಅಂತ ಇಷ್ಟ ಅಂತಾರೆ. ಅವನ ಹೆಸರು ನಾವು ಪಕ್ಕ ಕೇಳಿಲ್ಲ, ನೋಡೇ ಇಲ್ಲ ಮಹಾರಾಜ್. ಅದಾನ ಇಲ್ಲಿ ಈಗ ಅಂದ. ಇವ್ರ ವಯಸ್ಸಾಗ ಅದಾನ, ನಮ್ಮ ವಯಸ್ಸಾಗ ಅದಾನ ರೀ. ಇವ್ರ ವಯಸ್ಸಾಗ ಅದಾನ ರೀ. ಇಲ್ಲೇ ಮನೆ ಐತ್ರಿ, ವಾಡಿ ಐತೆ ಅವ್ರದ್ದು. ಓಕೆ, ನೋಡ್ದು ವಾಡೆ ಎಲ್ಲ. ಹಾಂ. ಮತ್ತೆ ಶಿವಾಜಿ ಮಹಾರಾಜ್ ಅಂದ್ರಲ್ಲ, ಹಾಂ. ಮಹಾರಾಷ್ಟ್ರ ಶಿವಾಜಿ ಮಹಾರಾಜರು ಇದಾರಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧನಾ? ಮತ್ತು ಅವ್ರ ಮಕ್ಳುಗಳ್ರಿ ಇವ್ರು ಈಗಿದ್ದವ್ರು. ಒಂದು ರಿಲೇಟಿವ್ ಅಂತಂದ್ರೆ ಈಗ ಇವರು ಮಹಾರಾಜ ಬಂದ್ಮೇಲೆ ಸ್ವಲ್ಪ ರಿಲೇಟಿವ್ ಇದ್ದೇ ಇರತ್ತಲ್ವಾ. ಶಿವಾಜಿ ಅಂದ್ಮೇಲೆ ಒಂದು ರಾಜಕೀಯ ಮಂದಿರ ಅದು ಮೊದಲು. ಈ ಊರು ಎಲ್ಲ ಅವ್ರನ್ನ ಕೇಳಬೇಕು. ಇಲ್ಲಿತ್ತು ಚಂದ್ರಗಿತ್ತು ರೀ, ಮುಂದೆ ಕೋಲ್ಹಾಪುರ್ಗಿತ್ತು. ಇವರೆಲ್ಲ ಮಕ್ಕಳೆಲ್ಲ ಮಾರ್ಕೊಂಡು ತಿಂದು ಎಲ್ಲ ಹಾಳು ಮಾಡ್ಬಿಟ್ಟು ಹಾಳು ಮಾಡ್ಯಾರ ರೀ. ಒಂದು 100 ಎಕರೆ ಮಂದಿಗೆ ದಾನ ಮಾಡಿದಂಥವ್ರು ಇವ್ರು ಮೊದಲು. ಈಗ ಏನಿಲ್ಲ ರೀ ಅವ್ರದ್ದು. ಮುಂಚೆನೆ ದಾನ ಮಾಡಿ. ಹಾಂ, ಮುಚ್ಚೆ ಇವ್ರು ಅಪ್ಪಾರು ಮಾಡಿದ್ರಿ. ಓಕೆ, ಅಜ್ಜ. ಹ್ಞೂ, ಅಜ್ಜಗಳು. ಈಗ ಅಂಥವ್ರು ಯಾರಿಲ್ಲ. ಈಗ ಒಂದು ಕಪ್ ಜಾಸ್ತಿ ಕುಡ್ಸಲ್ಲ ನಮ್ಮಂಥವ್ರು ನಿಮ್ಮಂಥವ್ರು ಹೋದ್ರಿ ಅವು. ಈಗ ಏನು ಮಾಡೋದು? ಅವಾಗ ಮಾತ್ರ ಓಕೆ ಐತೆವ. ಅವಾಗ ನಾವು ಸಣ್ಣವಿದ್ದಾಗ ಈ ನಾವು ಬಂದಿಲ್ಲೋ, ಏನಾದ್ರು ಕೆಲಸ ಮಾಡಿವಲ್ಲೋ, ಒಂದು 5-10 ರೂಪಾಯಿ ಕೊಡ್ತಿದ್ರು ನಮಗೆ. ಅವಾಗ 5 ಪೈಸಾ 2 ಪೈಸಾ 3 ಪೈಸಾ ಇದ್ವಲ್ಲ ಇವ. ಅವಾಗ 2 ಪೈಸಾರ ಕೊಡ್ತಿರು, 3 ಪೈಸಾರ ಕೊಡ್ತಿರು, 1 ರೂಪಾಯಾರ ಕೊಡ್ತಿದ್ರು. ಅವಾಗಿನ ರಾಜಕೀಯನೇ ಬೇರೆ ಅವು. ಅವಾಗಿನ ರಾಜಕೀಯನೇ ಚಲೋ ಐತೆವ. ಈಗ ಏನು ಉಪಯೋಗ ಇಲ್ಲ ಅವು. ಅವಾಗ ಇಲ್ಲಿ ಒಳಗೆ ಹೋದ್ರೆ ಒಳಗೆಲ್ಲ ಅವು ಹಾಗೆ ಅಂಬಾರಿ ಇದು ಹೆಂಗೈತಿಲ್ಲ ಹಿಂಗೆಲ್ಲ ಅದಾವ ತಾಯಿ. ಅವೆಲ್ಲ ಬಿದ್ದಾವೆ. ಮೇಂಟೈನ್ ಮಾಡಿ. ಹಾಂ, ಜೈಲ್ ಅವಾಗ ಏನು ಗೌರ್ಮೆಂಟ್ ಜೈಲ್ ಇದ್ರಕ್ಕಿಲ್ಲವ. ಇದ ಊರಾಗ ಜೈಲ್. ಓ, ಮನೆ ಒಳಗಡೆ ಇದೆ. ಹಾಂ, ಅದ್ರ ಆಚೆ ಕಡೆ ಐತಿ. ಒಳಗೆ ವಾಡೆ ಚೌಕ ಇಲ್ಲ ಇವ, ಅದ್ರಾಗ ಐತೆ ಅದು. ನೀವು ನೋಡಿದ್ರಿ? ಹಾಂ, ನೋಡಿ. ಅವಾಗ ಚೆನ್ನಾಗಿತ್ತು. ಹಾಂ, ಇವ್ರ ಅಪ್ಪಾರನ ಅದನ್ನೆಲ್ಲ ಅಲ್ಲಿ ಚಕ್ರಿ ಬಾರಿಸ್ತಿದ್ರು, ಚೌಗಾಡಿ ಇತ್ತು, ಎಲ್ಲ ಐತಿ ಅವಾಗ. ಹೇಳಿದ್ರು ಅದನ್ನ. ಹಾಂ, ಈಗಿಲ್ಲ. ಬಾವಿ ಐತಿ ಇಲ್ಲಿ. ಅವಾಗ ಅವ್ರು ನಿಂತಲ್ಲ, ಅಲ್ಲಿ ನಿಂತು ನೋಡಿದ್ರೆ ಅಲ್ಲೊಂದು ಕಾರಿ ಬಾಯಿ ಅಂತೇಳಿ. ಅವಾಗ ಹೊಳಿ ನೀರು ಬರ್ದಿರ್ಕಿಲ್ಲ ಅವ. ಇಲ್ಲೇ ನೀರನ್ನ ಅಲ್ಲಿ ಹೋಗಿದ್ದು ಮಂಗ್ಲಕ್ಕೆ. ಓ, ಡೈರೆಕ್ಟ್ ಆಗಿ ಹೋಗ್ತಾ ಇದ್ದಿದ್ದು. ಹಾಂ. ಓ, ಹಂಗೆ ವ್ಯವಸ್ಥೆ ಮಾಡಿದ್ರು. ಹಾಂ, ಹಂಗೆ ವ್ಯವಸ್ಥೆ ಐತೆ. ಅವ್ರೇನು ದೊಡ್ಡವ್ರಿಬ್ರು ತಿರ್ಕೊಂಡ್ರೆ 3 ಮಂದಿ ತಿರ್ಕೊಂಡಿದ್ದು ಗೊತ್ತೈತೆವ ನಮಗೆ. ಅವ್ರ ಗುಡಿನೂ ಹೊಳಿ ದಂಡಿ ಮ್ಯಾಗ ಕಟ್ಟ್ಯಾರ. ಈಗ ಅದನ್ನು ಹೊಳಿ ದಂಡಿ ಮ್ಯಾಗ ಅವ್ರು ಕಟ್ಟಿದ ಮಶಾನ ಗುಡಿಗಳು ಕಟ್ಟ್ಯಾರ ಅವು. ಈಗ ಒಂದು ನಮ್ಮ ಬೂದಿ ಕಲ್ತಿದ್ದ 100 ವರ್ಷದಿಂದ ಆಚೆ ಕಡೆ 200 ವರ್ಷದಿಂದ ಆಚೆ ಕಡೆ ಇರ್ಬೇಕ್ರಿ ಅದು. ಈಗ ನಮಗೆ 60 ವರ್ಷ ಅದಪ್ಪ. ನಾವು ನೋಡ್ಕೊಂತ ಬರಾಗಿಂದ್ರೆ ಹಿಂಗೆ ಐತಿದು. 9ನೇ ಶತಮಾನದಲ್ಲಿ ಮಾಡಿದಂಥದ್ದೆಲ್ಲ 1300 ವರ್ಷಗಳಾಗಿದೆ ಇದು. ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಇತಿಹಾಸ ಕೇಳ್ಬೇಕಾದ್ರೆ ನಮ್ಮ ಜಾಮದಾರ್ ಅಂತ ಅದಾನೆ ಅವ DC ಇಲ್ಲಿ. ಅವನ ಕಡೆ ಎಲ್ಲ ಈ ಊರು ಇತಿಹಾಸನ ಐತಿ ನೋಡಿ ಅವ. DC. ಹಾಂ, DC ಜಾಮದಾರ್ ಇಲ್ಲಿ ಸೊರಾಪುರ್ ಗೇಟ್ ಅಂತ ಅದಾನ್ರಿ. DC ಅವನಂತೆಗೆ ಈ ಊರು ಇತಿಹಾಸನ ಐತಿ ಅವು. ನಿಮ್ಮ ಹೆಸರು? ನನ್ನ ಹೆಸರು ಮಾರುತಿ ಪೂಜಾರಿ ಅವು. ಓಕೆ, ಇದೇ ಊರವರು? ಹಾಂ, ಇದೇ ಊರ. ನಾವು ಎಲ್ಲ ಮುಂದೆ ಹನುಮಪ್ಪನ ಸೇವಕರು, ಪೂಜೆ ಮಾಡುವಂಥ ಮನುಷ್ಯರು ನಾವು. ಓಕೆ, ಮಾಡಿ ಅಜ್ಜವ್ರ ಕೆಲಸ ಮಾಡ್ತಾ ಇದ್ರಿ. ಹಾಂ ಹಾಂ ಮಾಡ್ಕೊಂಡೋಗಿ. ಥ್ಯಾಂಕ್ ಯು. ಹಾಂ, ನಮಸ್ಕಾರ. ನಮಸ್ತೆ. ಬನ್ನಿ. ಹಾಗಾರಿ 3 ಬಾಯಿ ಕಟ್ ಮತ್ತದು ನಾಟತಿ ಅಂದ್ರೆ ಇಂಜೆಕ್ಷನ್ ಮಾಡಿದಂಗೆ ನೋವು ಆಗಿಬಿಡ್ತೈತಿ. ಅವಾಗ ಇದು ಗಿಡನೇ ಇದ್ರಕಿಲ್ಲಪ್ಪ. ಇದು ನಮ್ಮ ಬುದ್ಧಿಗೆಲ್ತ ಏನು ಮಾಡಿಬಿಟ್ರು, ಈ ಊರಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆತ ಎಲ್ಲಿಂದೋ ಬೀಜ ತಂದ್ರಪ್ಪ. ಇದನ್ನು ತಂದು ನಾವು ಬೀಜ ಇಲ್ಲಿ ಹೋಗಿ ಇದಾವಲ್ಲ, ಇವನು ಹೋಗಿ ಹಾಕ್ಯಾರ. ಅದು 1 ಗಿಡ ಆಯ್ತು, 1ಕ್ಕೆ 1000 ಗಿಡ ಆಕತಿ ಅವಾಗ. ಓ, ಹಂಗಾಗಿ ಇದು ಇಲ್ಲ ಮುಳ್ಳಿನ ಗಿಡ ಎಲ್ಲ. ಹಾಂ, ಎಲ್ಲ ಊರು ತುಂಬ. ಈಗ ಗುಡ್ಡಕ್ಕೆ ಯಾರು ಕಟ್ಟಿಗೆ ಹೋಗಂಗಿಲ್ಲವ. ಅವಾಗ ಇದ ಕಟ್ಟಿಗೆ ನೋಡಿ. ಇವಾಗ ಇದು ಆಸ್ತಿ ಎಲ್ಲ ಮಹಾರಾಜರಿಗೆ ಸೇರಿರೋದು? ಇಲ್ಲ ಈಗ ಪಂಚಾಯತ್ ಗೌರ್ಮೆಂಟ್ ಹೋಗೈತಿ, ಪಂಚಾಯತ್ಗೆ ಆಗೈತಿ ಇದು. ಹಾಂ, ಪಂಚಾಯತ್ಗೆ ಆಗೈತಿ. ಓಕೆ, ನಮಗೆ ಗೊತ್ತಿದ್ದು ಮಾತ್ರ ಪಂಚಾಯತ್ಗೆ ಆಗೈತಿ. ಓಕೆ ಸ್ನೇಹಿತರೆ, ಇದು 1300 ವರ್ಷಗಳ ಹಿಂದೆ ಮಹಾರಾಜರು ಅವರಿಗೋಸ್ಕರ ಚಿನ್ನ, ಬೆಳ್ಳಿ ಮತ್ತೆ ಚಿನ್ನ, ವಜ್ರ, ಬಂಗಾರಗಳನ್ನ ಮಾಡಿಸ್ಕೋಬೇಕಾದ್ರೆ ಕಟ್ಟಿದ್ದಂಥದ್ದು ಒಂದು ಚಿನ್ನ. ನೋಡ್ರಿ ಇದು ಆಚೆ ಕಡೆಗೆ ಇಲ್ಲೆಲ್ಲ ಇಲ್ಲಿ ಹಾದಿ ಐತ್ರಿ. ಇಲ್ಲಿ ಆಚೆ ಕಡೆನೂ ಒಳಗೆ ಹೋಗಿ ನೋಡ್ಬೋದು. ಇದು ಇದೇ ತರ ಇದೆ. ಇದು 1 ಐತ್ರಿ, ಅದು 2 ಪಟ್ ಐತ್ರಿ.
ಓ ಅದು ಇನ್ನೂ ದೊಡ್ಡದು. ಹಾಂ ದಿಕ್ಕಿ ದೊಡ್ಡದೈತ್ರಿ ಅದು. ಹಾಳಾಗೋಗಿದೆ. ಹಾಂ ಎಲ್ಲ ಅಲ್ಲ ಅವಾಗ ನೋಡಿ ಅಜ್ಜರೆ ಕಲ್ಲಿಂದಲೇ ಹೆಂಗ್ ಕಟ್ಟಿದ್ದಾರೆ ಅಂತ. ಅವು ಪುಣ್ಯದವ್ರಿ ಇವ್ರು ನಮ್ಮವ್ರು ನಾವಿದ್ದವ್ರು ಹಾಳು ಮಾಡಾಕತ್ತೀವಲ್ಲ ಈಗ. ಹೌದು ಕರೆ ಹೇಳ್ತಾ ಇದೀರಿ ನೋಡಿ. ಹಾಂ ಅವರು ಇಂಥ ಎಲ್ಲ ನೋಡ್ತಕ್ಕ ಸೇತ್ರಿ ಇವು ಯಾವಾಗ ಮಾಡ್ಯಾರೋ ಏನು ತಾನು. ಮತ್ತು ಈಗ ನಮ್ಮಂಥವ್ರಿಗೆ ಎಲ್ಲಿ ಮಾಡಕ್ಕೆ ಬರ್ತೇವ ಅಂತ ಆಗಲ್ಲ. ಇದನ್ನ ಸ್ವಚ್ಛ ಮಾಡಿಸಿ 4 ಮಂದಿಗೆ ಗಾರ್ಡನ್ ಮಾಡಿಸಿ ಬಂದವ್ರಿಗೆ ಹೋದವ್ರಿಗೆ ಒಂದು ಟಿಕೆಟ್ ತೊಗೊಲ್ಲ, ಒಂದು 5 ತಗೋಲ್ಲ 10 ತಗೋಲ್ರಿ ಅವ್ರು ಮಾಡಿದ್ರೆ ನಿಮ್ಮಂಥವ್ರಿಗೆ ಒಳ್ಳೇದಾಕತಿಲ್ತ ಅದು. ನಮ್ಮ ಕರ್ನಾಟಕ ಜನತೆನೂ ನೋಡುತ್ತೆ. ಹಾಂ ಮತ್ತು ರೀ ಈಗ ಏನು ಮಾಡುವಂಥದ್ದು ಇಲ್ಲೇ ಇಲ್ರಿ. ಅಜ್ಜಾರೆ ನಾವು ಹಂಪಿ ಸಾಮ್ರಾಜ್ಯದಲ್ಲಿ ಕೇಳಿದ್ವಿ ರೀ, ಹಾಂ ಈ ಮುತ್ತು ಹವಳ ಚಿನ್ನ ಎಲ್ಲ ಇದು ಎಲ್ಲ ಈ ಊರಾಗ ರಗಡ್ ಐತಪ್ಪ. ನೀ ಈಗ ನಾವು ಈ ಮನೆ ಕೆಲಸ ಮಾಡಿದೀವಿ ಅಂದ್ರೆ ನಿನಗೆ ಒಂದು ಗುಂಜಾರ ಸಿಗ್ತೈತಿ. ಹಂಗ ನೀವ್ ಎಷ್ಟು ಗುಂಜ್ ಕಲೆಕ್ಟ್ ಮಾಡಿ ಎಷ್ಟು ಮಾಡಿದ್ದೀರಾ? ಇಲ್ಲ ನಮಗೆ ಅಂತ ಸಿಕ್ಕಿಲ್ಲ. ಅವ ಒಂದ್ ಗುಂಜು ಅಂದ್ರೆ ಎಷ್ಟು ಅಜ್ಜಾರೆ? ಅವಾಗ ಒಂದು ಗುಂಜಿ ಅಂದ್ರೆ ಈಗ ಒಂದು ಇಷ್ಟಿಷ್ಟ ಒಂದು ಸ್ವಲ್ಪ ಒಂದು ಗುಂಜಿ ಅಣೆ ತೂಕ ಚೌಲ್ ತೂಕ ಅವಾಗ ಹಿಂಗೆ ಅವು. ಈಗ ಎಲ್ಲ ತೊಲಿ 2 ತೊಲಿ ಗ್ರಾಮ್ಯಾಗ ಅದಾವ. ಈಗ ಜೇಲ ಮೊದ್ಲಿನ ಸಂಸ್ಥಾಗಿನು ಹಾಗೆ ಅಂಬಾರಿ ಅವೆಲ್ಲ ಅದಾವ್ರಿ ಒಳಗಿನು ಅದಾವ್ರಿ. ಅವ ಜೈಲ್ ಒಂದೇ ಬಿದ್ದೈತಿ, ಉಳಿದಿದ್ದು ಎಲ್ಲ ಅದಾವ್ರಿ. ಹಾಂ ವರ್ಷಕ್ಕೊಮ್ಮೆ ಓಪನ್ ಮಾಡ್ತಾರೆ. ಈಗ ಹಂಗೆ ನಿಮ್ಮ ಇದನ್ನು ಮಾಡಿದ್ರೆ ಇಲ್ಲೊಂದು ಸಾಂದ್ ಬಾಗಿಲು ಐತೈತೆ ರೀ, ಆ ಬಾಗಿಲ್ದಾಗ ಅದು ಹೋಗ್ಬೋದು ನೀವು. ಇಲ್ಲಿ ಸಾಂದ್ ಅವ್ರ ವಾಡಿ ಐತಲ್ರಿ, ಆ ವಾಡಿದಾಗ ಹಾದು ಹೋಗ್ಬೋದು. ಚಿಕ್ಕದಿದೆ. ಹಾಂ ಚಿಕ್ಕ ಅಂದ್ರೆ ನಾವು ಹಿಂಗೆ ಬಕ್ಕೊಂಡು ಹೋಗ್ಬೋದು ರೀ, ಮಾಡಿಂಗೈತಿ ಅದ್ರ ಹಾದ ಆಚೆ ಕಡೆ ಒಳಗೆ ಹೋಗ್ಬೋದು, ನೋಡ್ಬೋದು ರೀ. ದೊಡ್ಡದ್ರಲ್ಲಿ ಚಿಕ್ಕ ದೊಡ್ಡ ಡೋರ್ ಬಂದಾಗಿದೆ, ಚಿಕ್ಕ ಡೋರ್. ಹಾಂ ಆ ದೊಡ್ಡ ಕದ ಐತಲ್ರಿ, ಆ ಕದಾಗ ಹಾದ ಅವ್ರ ಮಾರನ್ ಕರ್ಕೊಂಡು ಹೋದ್ರು ಆ ಕದ ಹಾದು ತೋರಿಸ್ತಾರೆ ನೋಡ್ರಿ. ಮಬಸ್ಬಂಗ್ ಗುಡಿ ಅಂತ ಕರಿ ಆಚೆ ಕಡೆ. ಹಾಂ ಅಲ್ಲಿ ಭಾಳ ಕೆಟ್ಟ್ರಿ ಮುಳ್ಳೋದು. ಏನ್ ಮುಳ್ಳಾಜಾರ ಅಲ್ಲಿಂದ ಬರಕ್ಕೆ ಆಗ್ಲಿಲ್ಲ. ನೀವು ಹಿಂಗೆ ಬರ್ಬೇಕು ಐತಿ ಸರ್. ಇಲ್ಲಿ ಹಿಂಗೆ ಬಂದ್ರಿ ಈ ಹುಂಚಿ ಗಿಡ ಐತಲ್ರಿ, ಇಲ್ಲೇ ಹತ್ತಿದ್ರಿ ಅಂದ್ರೆ ನಿಮ್ಗೆ ಎಲ್ಲ ಓಕೆ ಐತ್ರಿ. ಇದು ಕೋಟೆ ಇಂಡ 7 ಸುತ್ತ ಐತಿ ತಾಯಿ, ಇದು 7 ಸುತ್ತ ಕ್ವಾಟಿದು. ಹಿಂದ್ಗಡೆ ಎಂಡ ಅಂತ ಮುಗಿತು. ಇನ್ನೂ 2 ಅದಾವ ಇದ್ರ ಆಚೆ ಕಡೆ. ಇನ್ನು ಹಿಂದೆ ಇದೆ. ಹಾಂ ಇದು ಮುಗಿಯಲ್ಲಿದೆ. ಇಲ್ಲ ಇನ್ನೂ 2 ಸುತ್ತ ಐತಿ. ಎಷ್ಟು ಎಕರೆ ಇರುತ್ತೆ ಟೋಟಲ್? ಅವಾಗ ಭಾಳ ಇಡೀ ಸಂಸ್ಥಾನ ಎಲ್ಲ ಇವ್ರದೇ ಅವಾಗ. ಅಲ್ಲ ಈ ಕೋಟೆ ಮಾತ್ರ, ಈ ಕೋಟೆ 7 ಸುತ್ತ ಕೋಟೆ ಐತಿ ನೋಡಿ. 7 ಸುತ್ತ ಅಂದ್ರೆ ಇಲ್ಲಿ ಮ್ಯಾಗ ಗುಡ್ಡ ಪಡ್ಡ ಎಲ್ಲ ಐತಿ, ಆ ಗುಡ್ದಾಗ ಅದು ಅವ್ರದ್ದು ಐತಿ. ಅವ ಈಗ ಎಲ್ಲ ಪಂಚಾಯತಿ ಸೇರೈತಿ. ಬರ್ತೀವಿ ಅಜ್ಜಾರ. ಹಾಂ ಹೋಯ್ ಬಾಯ್. ಅಂದ್ರೆ ಗೋಲ್ಡನ್ ಮಾರ್ಕೆಟ್. ಹಾಂ ಬಂಗಾರ ಮಾರ್ಕೆಟ್ ನೋಡಿ. ಅವಾಗ ಇವಾಗ ನಾವು ಹೆಂಗೆ ತರಕಾರಿ ಮತ್ತು ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡೋದು ನೋಡ್ತೀವಿ, ಹಂಗೆ ಇದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋಂಥ ಮಾರ್ಕೆಟೇ ಮಳಿಗೆಗಳು ಅಂತ ಹೇಳ್ಬೋದು. ಕಲ್ಲಲ್ಲೇ ನಿರ್ಮಿತವಾಗಿದೆ, ಆದರೆ ಉಳಿಸ್ಕೊಂಡಿಲ್ಲ. ಯಾಕೆಂದರೆ ಇದು ನೋಡ್ಬೋದು ಇಲ್ಲ ಗಿಡ ಗಂಟಿಗಳೆಲ್ಲ ಬೆಳ್ಕೊಬಿಟ್ಟಿದೆ. ವಿಪರ್ಯಾಸ. ರಿಪೇರಿ ಮಾಡಿ ವ್ಯವಸ್ಥೆ ಮಾಡಿರುವ ನಿಮ್ಮಂಥವ್ರು ನೋಡ್ತಕ್ಕಂಥ ವಸ್ತು ಐತಿ ಇಲ್ಲಿ ನಮ್ಮ ಊರಾಗ. ಹೌದು, ನಿಮ್ಮೂರವ್ರೇ ಉಳಿಸ್ಕೋಬೇಕು ಇವಾಗ. ನಮ್ಮ ಊರವ್ರು ಉಳಿಸ್ಕೋದಿಲ್ಲ ಅಲ್ಲಿವ. ಇಲ್ಲಿ ಕೆಳಗೊಂದು ಟೋಪ್ ಐತಿ, ನಾ ದೊಡ್ಡದೈತಿವ ಒಂದು 10 ಫೂಟ್. ನಿಮ್ಮೂರು ಹುಡುಗರು ಇದಾರಲ್ಲ ಯುವಕರು, ಅವರೆಲ್ಲ ವಾಯ್ಸ್ ಮಾಡಬೇಕು. ಏನ್ ಮಾಡ್ಬೇಕು ಈಗ? ಅವ್ರು ನಮ್ಮನೆ ಕೇಳ್ತಾರೆ, ಅವ್ರು ವಾಯ್ಸ್ ಮಾಡಬೇಕು. ಯಾಕೆಂದ್ರೆ ಅವ್ರ ಊರಿನ ಇತಿಹಾಸ ಜಗತ್ತಿಗೆ ಪರಿಚಯ ಆಗ್ಬೇಕಂದ್ರೆ ಅವ್ರು ವಾಯ್ಸ್ ಮಾಡಬೇಕು. ಚಪ್ಪಲ್ ಸ್ವಲ್ಪ ತಿಕ್ಕೊಂಡು ಹಾಕೊಂಡ್ ಬರ್ಬೇಕನ್ನ ನೀವು. ನಮ್ಮದು ಡಿಜಿಟಲ್ ಮಾಧ್ಯಮ ಅಂತ ವೆಬ್ ಚಾನಲ್. ನಿಮ್ಮೂರು ಇತಿಹಾಸ ತೋರಿಸೋಣ ಅಂತ ಬಂದು 7 ಸುತ್ತಿನ ಕೋಟೆ. ಅಬ್ಬಬ್ಬಾ, ಎಲ್ಲಿ? ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ. ಓಕೆ ಅಬ್ಬಾ, ಹೋ ಅದ್ರ ಚೌಕ್ ಇದೆ ಅಕ್ಕ, ಅದು ರೌಂಡ್ ಆಗಿ ಫುಟ್ಬಾಲ್ ಗ್ರೌಂಡ್ ಇರುತ್ತಲ್ಲಕ್ಕ, ಆ ಟೈಪ್ ನಲ್ಲಿ. ಅದ್ರೊಳಗಡೆ ಅರಮನೆ ಇರೋದು ಇಲ್ಲಕ್ಕ, ಮತ್ತೆ ಈ ಕಡೆ ಅಪೋಸಿಟ್ ಅಲ್ಲಿ ಇದೆ ಜೈಲ್ಗಳು. ಓ ಜೈಲೆಲ್ಲ ಅದ್ರೊಳಗಡೆ ಇದೆಯಾ? ನೀವೆಲ್ಲ ನೋಡಿದ್ರಾ? ನಾವು ಒಳಗಡೆ ದೇವಸ್ಥಾನ ಇದೆ, ದೇವಸ್ಥಾನ ಬಿಟ್ರೆ ಬೇರೆ ಏನು ನೋಡಿಲ್ಲಕ್ಕ. ಓಕೆ, ಅದು ರಂಜಾನ್ಕೊಂದ್ಸರಿ ಬಕ್ರೀದ್ಕೊಂದ್ಸರಿ ಅಷ್ಟೇ ತೆಗೆಯೋದು. ಅದೇನು ವಿಶೇಷ? ಅಲ್ಲಿ ಮುಸ್ಲಿಮ್ಸ್ ದೇವರಿದೆ ಅರಮನೆ ಒಳಗಡೆ. ಬಕ್ರೀದು ಇದಾಗತ್ತಲ್ಲ, ಅವಾಗ ಒಂದ್ಸರಿ ತೆಗೆಯೋದು ದೊಡ್ಡವರು.
ಓಕೆ, ಅದಕ್ಕೊಂದು ಇತಿಹಾಸ. ಅದು ಡಿವೈಡ್ ಆಗಿದೆ ಎಲ್ಲ. ಸ್ನೇಹಿತರೆ, ಇಲ್ಲಿಂದ ನೋಡಿದರೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನಮ್ಮ ಗೋಲ್ಡ್ ಮಾರ್ಕೆಟು ಅವಾಗಿನ ಕಾಲದ್ದು. ಅಲ್ಲೆಲ್ಲ ಕುತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಇವಾಗ ಅಲ್ಲಿ ಅಜ್ಜ ಅವರು ಸೌದೆ ಎಲ್ಲ ಕಡಿತಾ ಇದ್ದಾರಲ್ಲ, ಅಲ್ಲಿ ಕುತ್ಕೊಂಡು ಚಿನ್ನ, ಬೆಳ್ಳಿ, ವಜ್ರ, ವೈಡೂರಿ ಎಲ್ಲನೂ ಮಾರ್ತಾಯಿದ್ರು. ಈ ಕಡೆ ಸೈಡು, ಆ ಸೈಡು ಕೆಲವು ಅಕ್ಕಸಲಿಗರು ಅಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಮಾಡೋರು ಮತ್ತು ಮಾರೋರು, ಮತ್ತು ರಾಜ ರಾಣಿಯರಿಗೆ ಮತ್ತು ಬೇರೆಯವರಿಗೆ ಬೇಕಾದಂಥದ್ದು ಡಿಸೈನ್ ವೆರೈಟಿ ಮಾಡಿ ಕೊಡ್ತಾ ಇದ್ದಂಥ ಒಂದು ಗೋಲ್ಡ್ ಮಾರ್ಕೆಟ್, ಚಿನ್ನದ ಮಾರ್ಕೆಟ್ ನಾವು ನೋಡ್ತಾ ಇರೋದು ಇವಾಗ. ಕಂಪ್ಲೀಟ್ ಕಲ್ಲಿಂದಲೇ ಮಾಡಿದ್ದಾರೆ. ಬರೋಬ್ಬರಿ ಇದು ಮಾಡಿ 1300 ವರ್ಷ ಆಗಿರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಶಾಸನ ಸಿಕ್ಕಿದೆಯಲ್ಲ, ಅದು ಹೇಳ್ತಾ ಇತ್ತು. 9ನೇ ಶತಮಾನದಲ್ಲಿ ರಚನೆಯಾಗಿದ್ದಂಥ ಒಂದು ಶಾಸನವನ್ನು ಅರಮನೆ ಮುಂಭಾಗದಲ್ಲಿ ನೋಡಿದೆ. ಹಾಗಾಗಿ ಅವಾಗಿಂದ ಇರ್ಬೋದು ಅಂತ ನನ್ನ ಊಹೆ. ಇದು ಸರಿನಾ ತಪ್ಪೋ ಅಂತ ಹೇಳಿ ಮಹಾರಾಜರಿದ್ದಾರಲ್ಲ, ಅವರನ್ನೇ ಕೇಳಬೇಕು ಒಂದ್ಸಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.